திருச்சிற்றம்பலம். ஓம் சிவா திருச்சிற்றம்பலம். ಕಾರಣ ಏನು ಗೊತ್ತುಂಟಾ? ನಮ್ಮವರು ವೀಕ್ ಆದ ಕಾರಣ. ನಮ್ಮವರು ತುಂಬಾ ವೀಕ್ ಆಗಿಬಿಟ್ರು. ಇದು ಇದಕ್ಕೆ ಕಾರಣ. ಸ್ಟ್ರಾಂಗ್ ಆಗಬೇಕು. ಇನ್ನು ಎಲ್ಲರೊಂದು ಗಾಡಿಯಲ್ಲಿ ಸ್ಟಿಕ್ಕರ್ ಹಾಕ್ಬೇಕು, ಭಾರತ್ ಮಾತಾ ಕಿ ಜೈ ಅಂತೇಳಿ. ಡೆಫಿನೆಟ್ ಆಗಿ ಅರ್ಥ ಆಯ್ತಾ? ಪ್ರತಿಯೊಬ್ಬರವರ ಗಾಡಿಯಲ್ಲಿ ಒಂದು ಸ್ಟಿಕ್ಕರ್ ಹಾಕಬೇಕು ನಮ್ಮ ಭಕ್ತರು. ಅದನ್ನು ನೋಡಿ ಇಡೀ ಪ್ರಪಂಚ ಹಿಂಬಾಲಿಸಬೇಕು. ಇದೆಂತದಪ್ಪ ಅಂತೇಳಿ, ಭಾರತ ಮಾತಕ್ಕೆ ಜೈ. ಅದೇ ಸತ್ಯ. ಎಲ್ಲಿ ನಿಂತರೂ ಭಾರತ ಮಾತಕ್ಕೆ ಜೈ ಅಂತಲೇ ಕಾಣಬೇಕು. ಪ್ರತಿಯೊಬ್ಬರವರ ಗಾಡಿಯಲ್ಲಿ ಸ್ಟಿಕ್ಕರ್ ಮಾಡಿ ಹಾಕಿ, ಭಾರತ ಮಾತಕ್ಕೆ ಜೈ. ಅರ್ಥ ಆಯ್ತಲ್ವ? ಹೊಸ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡುವ ಏನಾಗ್ತದೆ ಅಂತೇಳಿ. ಗೋಪಾಲಪುರದಿಂದ 10 ಜನ ಸಾಕು, ಸತ್ಯವಂತ. ಒಬ್ಬ ಮುಂದೆ ಹೋದ್ರೆ 1000 ಜನ ಹಿಂದೆ ಬರ್ತಾರೆ ಎಂಬ ಸತ್ಯವನ್ನು ತಿಳಿದು ಒಂದು ಹೆಜ್ಜೆ ಮುಂದೆ ಇಡಿ. ಏನು ಮಾಡಿದ್ದೀವಿ ನಾವು ದೇಶಕ್ಕೆ ಅಂತ ತಿಳಿಬೇಕು. ದೇಶಕ್ಕೆ ಅನಾಹುತ ಬರುವಾಗ ದೇಶದ ಬಗ್ಗೆ ಯೋಚನೆ ಮಾಡೋದಲ್ಲ. ದೇಶಕ್ಕೆ ಅನಾಹುತ ಬರುವ ಮುಂಚೆ ದೇಶದ ಬಗ್ಗೆ ಯೋಚನೆ ಮಾಡಿ ಪ್ರತಿಯೊಬ್ಬ ಹೀಗೆ ಹೋಗ್ಬೇಕು ಅಂತ ಹೇಳೋದು. ಭಾರತ ಮಾತಾ ಕಿ ಜೈ. ಪ್ರತಿಯೊಬ್ಬನು ಭಾರತ ದೇಶದಲ್ಲಿರುವವನು ಅವರವರ ವೆಹಿಕಲ್ ಅಲ್ಲಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತೇಳಿ ಹಾಕಿದ್ರೆ ಭಾರಿ ಒಳ್ಳೇದು. ಪ್ರತಿಯೊಬ್ಬನದು ಓದಬೇಕು, ಪ್ರತಿಯೊಬ್ಬನದನ್ನು ನೋಡಬೇಕು. ಇದು ಗೋಪಾಲಪುರದಿಂದ ಹೇಳ್ತಾ ಇರೋದು. ಸನಾತನ ಧರ್ಮದ ಒಳಿತಿಗಾಗಿ, ಹಿಂದೂ ಧರ್ಮದ ಒಳಿತಿಗಾಗಿ ಮಾಡಬೇಕಾದ ಮೊದಲನೇ ಕೆಲಸ, ಪ್ರತಿಯೊಬ್ಬರ ವೆಹಿಕಲ್ನಲ್ಲಿ ಎಲ್ಲಿಗೆಲ್ಲ ಓಡುತ್ತದೆ ಅದು ವೆಹಿಕಲ್ ದೇಶದಲ್ಲಿ ಅಷ್ಟು ಕಡೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ. ಅರ್ಥ ಆಯ್ತಾ? ಇದನ್ನು ಹಾಕಿಬಿಡಿ. ಒಂದು ವಿಚಾರ, ಪ್ರತಿಯೊಂದು ಮನೆಯಲ್ಲಿ ಪ್ರಾರ್ಥನೆ ನಡೀಬೇಕು. ಜನಗಣ ಮನ ಅಧಿನಾಯಕ ಜಯ ಹೇ. ಗೊತ್ತಾಯ್ತಲ್ಲ? ಒಂದೇ ಮಾತರಂ. ಈ ಪ್ರಾರ್ಥನೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಪೂಜೆ ಮಾಡ್ತೀರಿ. ದೇವರಿಗೆಲ್ಲ ಪೂಜೆ ಮಾಡುವಾಗ ಈ ಪ್ರಾರ್ಥನೆಯನ್ನು ಸೇರಿಸಿ ಮಾಡಿ. ದೇಶಭಕ್ತಿ ಬಹಳ ಮುಖ್ಯ ಈ ಪ್ರಪಂಚದಲ್ಲಿ. ಅವರವರ ದೇಶದ ಮೇಲೆ ಅವರವರಿಗೆ ಭಕ್ತಿ ಇರಬೇಕು. ದೇಶ ಸೇವೆ ಈಶ ಸೇವೆ, ಈಶ ಸೇವೆ ದೇಶ ಸೇವೆ. ಈ ಸತ್ಯವನ್ನು ತಿಳಿದು ಪ್ರತಿಯೊಬ್ಬ ಭಾರತೀಯರಾದವರು ಭಾರತದ ಮಣ್ಣನ್ನು ಗೌರವಿಸ್ತಾ ಇರಬೇಕು, ಪ್ರೀತಿಸ್ತಾ ಇರಬೇಕು. ಅದಕ್ಕೆ ಪೂಜ್ಯನೀಯ ಭಾವನೆಯಿಂದ ಗೌರವ ಕೊಡ್ತಾ ಇರಬೇಕು. ಇದು ಸತ್ಯವಾದ ವಿಷಯ. ಇಲ್ಲದೆ ಹೋದರೆ ಮುಂದೆ ಒಂದು ದಿನ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಮುಂದೊಂದು ದಿನ ಬಹಳಷ್ಟು ಕಷ್ಟಪಡಬೇಕಾಗ್ತದೆ ಇಲ್ಲದೆ ಹೋದರೆ. ಸತ್ಯ ಸಂದೇಶ ಇದು. ಪ್ರಪಂಚಕ್ಕೆ ಹೋಗ್ಲಿ ಸಂದೇಶ. ಒಂದು ದಿನ ಗೊತ್ತಾಗ್ಬೋದು ಈ ಸಂದೇಶ ಏನು ಅಂತೇಳಿ. ಈಗ ಗೊತ್ತಾಗದಿದ್ರು ಕಾಲ ಕಳೆದ ನಂತರ ಯೋಚನೆ ಮಾಡೋದಲ್ಲ. ಅನಾಹುತ ಆಗೋ ಮುಂಚೆ ಯೋಚನೆ ಮಾಡಬೇಕು. ಅನಾಹುತ ಆದ ನಂತರ ಯೋಚನೆ ಮಾಡಿದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ, ವ್ಯರ್ಥ. ಆದ ಕಾರಣ ಹೇಳುದು, ಈ ಸಂದೇಶವನ್ನು ಯಾರೆಲ್ಲ ನೋಡ್ತಾರೆ, ಯಾರೆಲ್ಲ ಕೇಳ್ತಾರೆ, ನಿಮಗೆ ಸರಿ ಅಂತ ಅನಿಸಿದ್ರೆ ಎಲ್ಲರೂ ಇದನ್ನು ಪಾಲಿಸಿ. ನಿಮಗಿದು ತಪ್ಪು ಅಂತ ಅನಿಸಿದ್ರೆ ಬಿಟ್ಟು ಬಿಡಿ. ನಾಳೆ ಅನಾಹುತ ಆಗುವಾಗ ನೀವೇ ಅನುಭವಿಸಿಕೊಳ್ಳಿ. ಇಷ್ಟೇ ಹೇಳುತ್ತೆ, ಬೇರೆ ಅಂತ ಹೇಳುದು. ಫೌಂಡೇಶನ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗುತ್ತೆ. ಫೌಂಡೇಶನ್ ನೀವು ಎಷ್ಟು ಗಟ್ಟಿ ಆಗ್ತೀರಿ ಅಷ್ಟರ ಮಟ್ಟಿಗೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ತದೆ. ಇಲ್ಲಿ ಫೌಂಡೇಶನ್ ವೀಕ್ ಆಗಿದೆ ಅಂತ ಹೇಳುದು. ಆಗ ಫೌಂಡೇಶನ್ ಗಟ್ಟಿ ಆಗಬೇಕಾ? ಭಾರತ ಮಾತಾ ಕಿ ಜೈ ಅಂತೇಳಿ ಇಡೀ ಭಾರತದಾದ್ಯಂತ ಹರಿದಾಡಬೇಕು. ಪ್ರತಿಯೊಬ್ಬ ಓದಬೇಕು. ಅದು ಇಂಗ್ಲೀಷಲ್ಲಿ ಆಗ್ತೀರಾ, ನಿಮ್ಮ ಭಾಷೆಯಲ್ಲಿ ಆಗ್ತೀರಾ, ಕನ್ನಡದಲ್ಲಿ ಆಗ್ತೀರಾ, ತಮಿಳಲ್ಲಿ ಆಗ್ತೀರಾ, ಯಾವುದ್ರಲ್ಲಿ ಬೇಕಾದ್ರೆ ಹಾಕಿ. ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಇಲ್ಲಿ ದೇಶ ಮುಖ್ಯ. ದೇಶದಲ್ಲಿ ಎಲ್ಲವೂ ಇರುವುದು, ಎಲ್ಲ ಭಾಷೆ ಇರುವುದು, ಎಲ್ಲ ಭಾಷೆ ಸೇರಿ ಒಂದು ದೇಶ ಆದದ್ದು. ಅವರವರ ಭಾಷೆಯಲ್ಲಿ ಹಾಕಿ, ಗೊತ್ತಿದ್ದವರಿಗೆಲ್ಲ ತಿಳಿಸಿ. ಈ ಸತ್ಯ ಅಂತ ಆದ್ರೆ ಪ್ರತಿಯೊಬ್ಬರು ಪಾಲಿಸಿ. ನಾನು ಸತ್ತು ಹೋದ್ರು ಈ ಮಾತು ಸಾಯ್ಲಿಕ್ಕಿಲ್ಲ, ಒಂದು ದಿನ ಇದು ಎದ್ದು ನಿಲ್ತದೆ ಅಂತ ಹೇಳೋದು. ಇಷ್ಟೇ ಹೇಳೋದು.
ತಿರುಚಿಟ್ರಂಬಲಂ. திருச்சிற்றம்பலம். ಗುರುವೇ ಶರಣಂ. குருவே சரணம். ನಮಃ ಶಿವಾಯ. நம சிவாய. ನಮಃ ಶಿವಾಯ. நம சிவாய. ನಮಃ ಶಿವಾಯ. நம சிவாய.